ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೊಟ್ಟಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಬೆಳಗ್ಗೆನೆ ಮಾಡೋಣ ಅನ್ಕೊಂಡೆ. ಅಯ್ಯೋ ಹೋಯ್ತಾ? ನೀವೇ ಚೆಲ್ಲಿದ್ದಪ್ಪ, ನಾನು ನೋಡ್ದೆಪ್ಪ. ನೋಡಿ 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 ಅವಳಿಗೆ ಆಟ ಫುಲ್ಲು. ಬಿಡಿಪ್ಪ, ಮಾಮ ಒರ್ಸುತ್ತೆ. ಒರ್ಸಿ ಈಗ, ನೀವ್ ಒರ್ಸಿ ನೀಟಾಗಿ. ಯಾರು ಹಿಂಗ್ ಮುತ್ಕೊಟ್ಟಿರೋದು? ಇಲ್ಲ ಬೈಲಿ ಅತ್ತೆ ಅತ್ತೆ ಅತ್ತೆ. ಈ ಕೆಣ್ಣೆ ಎಲ್ಲ ಕೆಂಪಾಗಂಗ್ ಕೊಟ್ಟವ್ರಲ್ಲ. ಇಲ್ಲೆಲ್ಲ ನೀರ್ ಚೆಲ್ಲಿದ್ರೆ ಒರ್ಸೋದ್ ಯಾರು? ಆ ನಡಿ ನಿಮ್ ಮನೆಗ್, ನೀನು ಇಲ್ಲಿ ಬೇಡ. ಕೇಳಿಸ್ಕೊಂಡ್ಯಾ ಅಪ್ಪು? ನಿನ್ ಕಾಟ ನನ್ ಕೈಲಿ ತಡಿಯಕ್ ಆಗ್ತಿಲ್ಲ ಅಂತ ನಾವ್ ಹೇಳ್ತೀವಲ್ಲ, ಅದು ನಮ್ಗೆ ಹೇಳೋದಿಲ್ಲ. ಆಚೆ ಕಡೆ ಹೋಗ್ಬೇಕಾ? ಇಲ್ಸ್ಲಾ? ನಾನ್ ನೆನ್ಸ್ಕೊಂಡ್ಬಿಟ್ಟು ಈಗ ಆಚೆ ಕಡೆ ಹೋಗ್ಬೇಕಂದ್ರೆ ಅಮ್ಮ ನಮ್ಮನೆ ಇವತ್ತೇನಮ್ಮ ಮಧ್ಯಾಹ್ನ ಅಡ್ಗೆ ಮಾಡ್ತಿರೋದು? ಏನಿದು? ದೋಸೆ ಅಲ್ಲ, ರೊಟ್ಟಿ. ಆಗ್ಲೇ ನನ್ಗೆ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಅತ್ತೆ ನಂಗೆ ಪುಟ್ ಪುಟ್ಟದ್ ಮಾಡ್ಕೊಡು ಅಂದ್ಲು. ಇವತ್ತೆಲ್ಲೋಗಿದ್ರಿ ನೀವು? ನಿಮ್ಗೆ ಇಷ್ಟ ಆಯ್ತಾ ಸ್ಕೂಲು? ಅಳ್ತಿದ್ದೆ ಡೈಲಿ ಅಷ್ಟೇ. ನಾನು ಸ್ಕೂಲಿಗೆ ಹೋಗಿದ್ದೆ, ಅಳ್ತಿದ್ದೆ. ಈಗ ಇಳೀರಿ ಕೆಳಗಡೆ ಗುಡ್ಗಲ್ ತರ. ಏನಂದ್ರೆ ಇವತ್ತು ಬೆಳಗ್ಗೆನೆ ಸ್ವಲ್ಪ ರೊಟ್ಟಿ ಮಾಡ್ಕೊಡೋಣ ಅಂತ ಅನ್ನಿಸ್ತಿತ್ತು. ಮಸಾಲೆ ರೊಟ್ಟಿ ಎಲ್ಲ ಮಾಡ್ತೀವಲ್ವಾ, ಆ ಥರ ರೊಟ್ಟಿ ಮಾಡ್ಬಿಡೋಣ ಅನ್ನಿಸ್ತಿತ್ತು. ಅದ್ರ ಜೊತೆಗೆ ಕಾಯಿ ಚಟ್ನಿ ಮಾಡೋಣ ಅನ್ಕೊಂಡೆ. ಅಪ್ಪು ಕಾಯಿ ಚಟ್ನಿ ಬೇಡ, ಎಣ್ಗಾಯಿ ಮಾಡು ಚೆನ್ನಾಗಿರುತ್ತೆ ಅಂದ್ರು. ಇನ್ನು ಬೆಳಗ್ಗೆ ಅಷ್ಟೊಂದೆಲ್ಲ ಮಸಾಲೆ ಹಾಕೊಂಡು ತಿನ್ನೋದು ನನ್ಗೆ ಅಷ್ಟಿಷ್ಟ ಆಗಲ್ಲ. ಸರಿ ಬೇಡ, ಮಧ್ಯಾಹ್ನಕ್ಕೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹಾಗಾಗಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಎಣ್ಗಾಯಿ ಆಗಿದೆ. ಈಗ ರೊಟ್ಟಿ ಮಾಡ್ಕೊಟ್ಬಿಟ್ರೆ ಆಯ್ತು. ರೊಟ್ಟಿ ಯಾವಾಗಲೂ ಕೂಡ ಬಿಸಿ ಬಿಸಿಯಾಗಿ ಮಾಡ್ಕೊಡ್ಬೇಕು, ಆವಾಗಲೇ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಯ್ತು ಅಂದ್ರೂ ಅಷ್ಟೊಂದು ತಿನ್ಲಿಕ್ಕೆ ಇಷ್ಟ ಆಗಲ್ಲ, ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಹಿಂಗೆ ಬಿಸಿ ಬಿಸಿನೇ ಮಾಡ್ಕೊಟ್ಬಿಡ್ತೀನಿ. ಇವತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ಈಚೆ ಕಡೆ ಹೋಟೆಲಲ್ಲೆಲ್ಲ ಮಾಡ್ಕೊಡ್ತಾರೆ ಗೊತ್ತಾ, ಒಂದು ಸೈಡ್ ಅಕ್ಕಿ ರೊಟ್ಟಿ ಇರುತ್ತೆ, ಇನ್ನೊಂದು ಸೈಡ್ ರಾಗಿ ರೊಟ್ಟಿ ಇರುತ್ತೆ. ಆ ಥರ ಮಾಡೋರು. ತೋರಿಸ್ತೀನಿ ರೀ ನಾನು ಅದನ್ನ ಯಾವ ಥರ ಮಾಡ್ತೀನಿ ಅಂತ. ಇದು ಮಾಡ್ಕೊಳ್ಳೋದು ಕೂಡ ಸುಲಭನೇ. ಮಾಮೂಲಿಯಾಗಿ ನಾವು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿನ ಸಪ್ರೇಟ್ ಮಾಡ್ತೀವಲ್ಲ, ಅದೇ ಥರ ಹಿಟ್ಟನ್ನ ಕಲಸಿಟ್ಕೊಂಡು ಎರಡು ಉಂಡೆನೂ ಕೂಡ ಈ ಥರ ಜೊತೆಗೆ ಇಟ್ಕೊಂಡು ತಟ್ಕೊಳ್ಬೇಕು. ನಾನೀಗ ತೋರಿಸ್ತಿದ್ದೀನಲ್ವ, ಈ ಥರ ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ. ಈ ಥರ ಇಟ್ಕೊಂಡು ತಟ್ಕೊಳ್ಳಿ. ಆವಾಗ ಒಂದು ಸೈಡ್ ರಾಗಿ ಹಿಟ್ಟಿನ ಬರುತ್ತೆ, ಹಾಗೆ ಒಂದು ಸೈಡು ಅಕ್ಕಿ ಹಿಟ್ಟಿನ ಬರುತ್ತೆ. ನೋಡಲಿಕ್ಕೂ ಕೂಡ ಒಂಥರ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಇನ್ನು ಮಾಮೂಲಿಯಾಗಿ ರೊಟ್ಟಿ ಬೇಯಿಸ್ಕೊಳ್ತೀವಲ್ಲ, ಅದೇ ಥರ ಬೇಯಿಸ್ಕೊಳ್ಳೋದು. ಬೇಕಿದ್ರೆ ನೀರು ಹಾಕೊಳ್ಬೋದು, ಇಲ್ಲ ಅಂತ ಅಂದರೆ ಎಣ್ಣೆ ತುಪ್ಪ ಎರಡನ್ನೂ ಕೂಡ ಬಳಕೆ ಮಾಡ್ಬೋದು. ನಾನಿವತ್ತು ತುಪ್ಪ ಬಳಸ್ಕೊಂಡಿದ್ದೀನಿ. ಇನ್ನು ಸುಕೃತಿಗೋಸ್ಕರ ಅಂತೇಳಿ ಪುಟ್ಟಾಗಿರೋ ರೊಟ್ಟಿ ಕೂಡ ಮಾಡ್ತಿದ್ದೆ. ಅವಳಿಗೆ ರಾಗಿ ರೊಟ್ಟಿ ಬೇಡ ಅಂತ ಹೇಳಿದ್ಲು, ಹಾಗಾಗಿ ಅಕ್ಕಿ ರೊಟ್ಟಿನೇ ಮಾಡ್ಕೊಡ್ತಾ ಇದ್ದೀನಿ. ಇನ್ನು ಎಣ್ಗಾಯಿ ಕೂಡ ಅಷ್ಟೇ, ತುಂಬಾ ಯಮ್ಮಿಯಾಗಿ ಬಂದಿತ್ತು. ನೀವು ಇಲ್ಲಿ ನೋಡ್ತಿರ್ಬೋದು. ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಅದ್ರ ಜೊತೆಗೆ ಎಣ್ಗಾಯಿ. ನನ್ಗೆ ಈ ಥರ ಅಕ್ಕಿ ರೊಟ್ಟಿ ಜೊತೆಗೆ ಉಪ್ಸಾರಿನ ಖಾರ ತುಪ್ಪ ಹಾಕೊಂಡು ತಿನ್ಬಿಟ್ಟು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಆದರೆ ಇವತ್ತು ಬೇಡ ಅಂತ, ಇದು ಕೂಡ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಅಲ್ವಾ, ಅದ್ರ ಜೊತೆಗೆ ಅದನ್ನು ಆಗ್ಬಿಡುತ್ತೆ ಅಂತ. ಇನ್ನು ಈ ಪ್ಲೇಟ್ ನನಗೆ, ಇದು ಸುಕೃತಿಗೆ. ನೋಡಿ ಮಾಡ್ತಿರುವಾಗಲೇ ಕೇಳಿದ್ಲು, ಪುಟ್ಟದ್ ಬೇಕು ನನಗೆ, ಅದು ವೈಟ್ ಕಲರೇ ಬೇಕು ಅಂತ. ಬ್ಲ್ಯಾಕ್ ಕಲರ್ ಇದ್ರೆ ರಾಗಿ ರೊಟ್ಟಿ ಬೇಡ ಅಂತ, ಅದಕ್ಕೆ ಪುಟ್ಟಾಗಿ ಮಾಡಿದ್ದೀನಿ. ಇದು ಅಪ್ಪದಾಯಿತು, ಅವ್ರು ಬಿಸಿ ಬಿಸಿ ಹಂಗೆ ಹಾಕೊಟ್ಬಿಟ್ಟೆ. ಇನ್ನು ನಾನು ತಿನ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಮ್ಮಿಯಾಗಿ ಅಂತ. ಪ್ಲೇಟ್ ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ ಅಂತ. ನಾನು ಸ್ವಲ್ಪ ಸೌತೆಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ತಾ ಇರೋದ್ರಿಂದ ಬಟ್ಟೆ ಎಲ್ಲ ಒಂಚೂರು ಬೇಗನೆ ಒಳ್ಕೊಳ್ತಾ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಬಟ್ಟೆನೂ ಕೂಡ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಇದೊಂದು ಕೆಲಸ ಆದರೆ ನನಗೆ ಎಲ್ಲ ಕೆಲಸನೂ ಮುಗೀತು ಅನ್ನೋ ಥರ ಅನಿಸುತ್ತೆ. ವಿಷ್ಣು ಮಾಮ ಕೆಲ್ಸಕ್ಕೆ ಹೋಯ್ತು. ಏನ್ ಮಾಡೋದು? ಫೋನ್ ಮಾಡೋಣ ಬಾ ಮಮ್ಮ, ಬೇಜಾರಾಗ್ತಿದೆ ಅಂತ. ಮಾಡೋಣ ಬಂಗಾರಿ? ಬೈತಾರಾ? ಓಕೆ, ನಾನು ಆಫ್ ಮಾಡ್ತೀನಿ, ಬನ್ನಿ. ಈಗ ಬಿದೋಗ್ತೀರಾ? ಇದೆಲ್ಲ ಮಾಮದು. ಊಟ ಮಾಡುವಾಗ ಮಾತ್ರ ಟಿವಿ ಹಾಕೊಡ್ಬೇಕು, ಆಮೇಲೆ ಏನ್ ಕೇಳಲ್ಲ.
ಇನ್ನು ಇವತ್ತು ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗ್ತಾರಂತೆ ಅಪ್ಪು. ಏನಂದರೆ ನಾನು ಆದಷ್ಟು ಆನ್ಲೈನಲ್ಲೇ ಶಾಪ್ ಮಾಡ್ಕೊಂಡು ಬಿಡ್ತೀನಿ, ಹೊರಗಡೆ ಹೋಗಿ ತರ್ಲಿಕ್ಕೆ ಹೋಗಲ್ಲ. ಸೂಪರ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಆನ್ಲೈನಲ್ಲೇ ಶಾಪಿಂಗ್ ಮುಗಿಸ್ಕೊಂಡು ಬಿಡ್ತೀನಿ ಅಲ್ವಾ. ಈ ಸಲ ಏನೋ ಬೇಡ, ಸ್ವಲ್ಪ ಕಡಿಮೆ ಸಿಗೋ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಡಬೇಕು. ಇನ್ನಿವಾಗ ಹೊರಟಿದ್ದೀವಿ. ನಾನು ಅಂದ್ಕೊಂಡೆ ಇಲ್ಲೇ ಹತ್ರದಲ್ಲಿ ಯಾವುದಾದ್ರೂ ಒಂದು ಮಾರ್ಟ್ ಕರ್ಕೊಂಡು ಹೋಗ್ತಾರೆ ಅಂತ. ಇವರು ರಿಲಯನ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಕಮ್ಮಿ ಸಿಗುತ್ತೆ, ಬಾ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತ. ಅದಲ್ಲದೆ ನನಗೂ ಕೂಡ ಮನೆಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು. ಎರಡು ಕೂಡ ಒಂದೇ ಕಡೆ ಸಿಕ್ಬಿಡತ್ತಲ್ಲ, ಎಲ್ಲ ಕೆಲಸನೂ ಒಟ್ಟಿಗೆ ಮುಗಿಯುತ್ತೆ ಅಂದ್ಬಿಟ್ಟು ಸರಿ ಅಲ್ಲೇಗೆ ಹೋಗೋಣ ರೆಡಿಯಪ್ಪು ಅಂತೇಳಿ ಇವಾಗ ಹೊರಟಿದ್ದೀವಿ. ಟೈಮ್ ಎಷ್ಟು ಬೇಗ ಆಗೋಯ್ತು ಗೊತ್ತಾ. ನಾನು ರೆಡಿ ಆಗೋ ಅಷ್ಟರಲ್ಲೇ ಹತ್ತತ್ರ 2 ಗಂಟೆ 2:30 ಆಗೋಗ್ಬಿಟ್ಟಿದೆ. ಅಂದರೆ ಊಟ ಮುಗಿಸಿ ಕ್ಲೀನಿಂಗು ಅದು ಇದು ಎಲ್ಲ ಕೆಲಸ ಮುಗಿಸಿ ನಾನು ರೆಡಿ ಆಗೋ ಅಷ್ಟರಲ್ಲಿ. ಇನ್ನು ನಮ್ಮನೆಯಿಂದ ರಿಲಯನ್ಸ್ಗೆ ಒಂದು 20 ನಿಮಿಷ ಆಗುತ್ತೆ. ಇನ್ನು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋದು. ಇನ್ನು ಸ್ವಲ್ಪ ಬೇಗನೆ ಸ್ಮಾರ್ಟ್ ಬಜಾರ್ಗೆ ಬಂದ್ವಿ. ಏನಂದರೆ 20 ನಿಮಿಷ ಆಗುತ್ತೆ ಅಂತ ಅಂದ್ಕೊಂಡಿದ್ದು, ಆದರೆ ಇವತ್ತು ಟ್ರಾಫಿಕ್ ಏನೂ ಇರಲಿಲ್ಲ. ಹಾಗಾಗಿ ಒಂದು 10-12 ನಿಮಿಷಕ್ಕೆಲ್ಲ ಬಂದುಬಿಟ್ವಿ. ಇನ್ನು ಕೆಳಗಡೆ ಗ್ರಾಸರೀಸ್ ಇತ್ತಲ್ಲ, ಹಾಗಾಗಿ ಫಸ್ಟ್ ಗ್ರಾಸರೀಸ್ ನೋಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ. ಆದರೆ ಸುಮಾರು ಜನ ಕೂತ್ಕೊಂಡಿದ್ರು, ಹಾಗೆ ಏನೋ ಕ್ಲಾಸ್ ನಡೀತಿದೆ ಅಂತ ಅನ್ನಿಸ್ತು. ಸರಿ ಏನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋದೆ. ನನಗಿದ್ರಲ್ಲೆಲ್ಲ ಒಂಥರ ಇಂಟ್ರೆಸ್ಟು, ಏನು ಮಾಡ್ತಿದ್ದಾರೆ ಏನು ನಡೀತಿದೆ ಅಂತ ನೋಡೋಣ ಅಂದ್ಬಿಟ್ಟು. ಇನ್ನು ಅಲ್ಲಿ ಹೋದ್ಮೇಲೆ ನಾನೇ ಅವ್ರನ್ನ ಕೇಳಿ ತಿಳ್ಕೊಂಡೆ ಏನು ಅಂತ ಹೇಳ್ಬಿಟ್ಟು. ಅವರು ಪ್ರತಿ ಬುಧವಾರ ಕೂಡ ವುಮೆನ್ಸ್ ವೆಡ್ನೆಸ್ಡೇ ಅಂತ ಹೇಳಿ ಒಂದು ಇವೆಂಟ್ ಥರ ಮಾಡ್ತೀವಿ. ಅಂದರೆ ಒಂದೊಂದ್ಸಲ ಮಾಸ್ಟರ್ ಕ್ಲಾಸ್ ಇರುತ್ತೆ, ಒಂದೊಂದ್ಸಲ ಗೇಮ್ಸ್ ಇರುತ್ತೆ, ಈ ಥರ ಒಂದೊಂದು ಬುಧವಾರನೂ ಕೂಡ ಒಂದೊಂದು ಇರುತ್ತೆ ಅಂತ ಹೇಳಿದ್ರು. ಇನ್ನು ಇವತ್ತು ಬಂದು ಮಾಸ್ಟರ್ ಕ್ಲಾಸ್ ಇತ್ತು. ಅವರು ಹೆಣ್ಮಕ್ಳು ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಬಿಸ್ನೆಸ್ ಮಾಡಬೇಕು, ಹೆಂಗೆ ಅರ್ನಿಂಗ್ಸ್ ಮಾಡಬೇಕು, ಈ ಥರದ್ದೆಲ್ಲನೂ ಕೂಡ ಹೇಳ್ತಾ ಇದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ನಾವು ಸುಮಾರು ಜನ ಹೆಣ್ಮಕ್ಳು ಏನಾದರೂ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಆದರೆ ಸ್ಟಾರ್ಟಿಂಗ್ ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕೇನೋ ಅನ್ನೋ ಬೈಕೇನೇ ಮಾಡ್ಲಿಕ್ಕೆ ಹೋಗಿರಲ್ಲ. ಏನು ಗೊತ್ತಾ, ಕೆಲವೊಬ್ಬರು ಮನೇಲೇ ಕುತ್ಕೊಂಡು ಕೆಲಸ ಎಲ್ಲ ಮುಗಿಸಿ 1-2 ಅವರ್ ಫ್ರೀ ಇರೋ ಟೈಮಲ್ಲಿ ಹಪ್ಪಳ ಮಾರಿ ಅಥವಾ ಉಪ್ಪಿನಕಾಯಿ ಮಾಡಿ ಅದನ್ನು ಸೇಲ್ ಮಾಡಿ ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಮುಂದುವರೆದು ಬಿಟ್ಟಿರ್ತಾರೆ. ಈ ಥರ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತೇಳಿ ಎಲ್ರಿಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗೋ ಥರ ಮಾತಾಡ್ತಾ ಇದ್ರು. ಅದು ನಿಜವಾಗ್ಲೂ ನಿಜಾನೇ. ಏನು ಗೊತ್ತಾ, ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೀರೆ ಕುಚ್ಚಾಕೋದಿರ್ಬೋದು, ಟೈಲರಿಂಗ್ ಮಾಡೋದಿರ್ಬೋದು, ಇಲ್ಲಾಂದರೆ ಮೇಕಪ್ ಮಾಡೋದಿರ್ಬೋದು, ಈ ಥರ ಹಪ್ಪಳ ಮಾಡೋದು ಅಥವಾ ಉಪ್ಪಿನಕಾಯಿ ಮಾಡೋದು, ಅಡುಗೆ ಮಾಡೋದು, ಏನೋ ಒಂದು ಇದ್ದೇ ಇರುತ್ತೆ. ನಾವು ಅದನ್ನ ಏನು ಮಾಡ್ತೀವಿ ಗೊತ್ತಾ, ಮನೆಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಬಿಡ್ತೀವಿ. ಇದ್ರ ಮೂಲಕ ಬಿಸ್ನೆಸ್ ಮಾಡ್ಬೋದಾ, ನಮ್ಮ ಕೈಲಿ ಆಗುತ್ತಾ, ಅದನ್ನೆಲ್ಲ ನಾವು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಯ್ಯೋ ನನ್ನ ಕೈಲಿ ಆಗಲ್ವೇನೋ, ನಮ್ಗೆ ಯಾಕಪ್ಪ ಅದು, ಮತ್ತೆ ಕೈ ಸುಟ್ಕೊಂಡ್ಬಿಟ್ರೆ ಅದೆಲ್ಲ ಭಯ ಇರುತ್ತೆ. ಆದರೆ ಒಂದು ಸ್ವಲ್ಪ ಮನ್ಸು ಮಾಡಿ ಹೆಜ್ಜೆ ಮುಂದೆ ಇಟ್ಟರೆ ನಿಜವಾಗ್ಲೂ ಕೂಡ ಸಕ್ಸಸ್ ಕಂಡೇ ಕಾಣ್ತೀವಿ. ನಾವು ಸ್ವಲ್ಪ ಧೈರ್ಯ ಮಾಡಿ ಮುನ್ನುಗ್ಗಿದ್ರೇ ತಾನೇ ನಮ್ಮ ಕೈಲೂ ಕೂಡ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಸುಮ್ಮನೆ ಮನೇಲಿ ಒಂದು 2-3 ಅವರ್ ಟೈಮ್ ಪಾಸ್ ಆಗ್ತಾ ಇದೆ ಅಂತ ಅನ್ನಿಸ್ತಿದ್ರೆ ಏನಾದರೂ ಒಂದು ಸಣ್ಣ ಪುಟ್ಟದಾಗಿ ಮಾಡ್ಲಿಕ್ಕೆ ಶುರು ಮಾಡಿಕೊಡಿ. ನಿಜವಾಗ್ಲೂ ಒಂದಲ್ಲ ಒಂದಿನ ಅದೇ ದೊಡ್ಡ ಮಟ್ಟಕ್ಕೆ ಸಕ್ಸಸ್ನ ಕೊಡುತ್ತೆ. ಏನೋ ನಾವು ದೊಡ್ಡ ಬಿಸ್ನೆಸ್ ವುಮೆನ್ಸ್ ಆಗಬೇಕು ಅಂತ ಅಲ್ಲ, ಅಟ್ಲೀಸ್ಟ್ ನಮ್ಮ ಮನೆ ಖರ್ಚಿಗೆ ಅಥವಾ ನಮ್ಮ ಖರ್ಚಿಗೆ ಆಗೋ ಅಷ್ಟಾದರೂ ಕೂಡ ನಾವು ಮಾಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಮನೇಲಿ ಹಸ್ಬೆಂಡ್ ಕೊಡ್ಬೋದು, ಅತ್ತೆ ಮಾವ ಕೊಡ್ಬೋದು, ಅಪ್ಪ ಅಮ್ಮನೂ ಕೊಡ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ತಗೋ ನಿನ್ನ ಖರ್ಚಿಗೆ ಇಟ್ಕೊ ಅಂತ ಕೊಡ್ಬೋದು. ಆದರೆ ನಾವು ಅದರಲ್ಲಿ ಏನಾದರೂ ತಗೊಳ್ಳುವಾಗ ಸಂತೋಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ದುಡ್ದಿರೋ ದುಡ್ಡಲ್ಲಿ ಒಂದು ಸಣ್ಣ ವಸ್ತು ತೊಗೊಂಡ್ರೂ ಕೂಡ ತುಂಬಾ ಖುಷಿ ಆಗುತ್ತೆ. ನನಗೆ ಯಾವಾಗಲೂ ಹಾಗೆ ಅನಿಸುತ್ತೆ. ಹಂಗಾಗಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನು ಕೆಳಗಡೆನೇ ಗ್ರಾಸರಿ ಸೆಕ್ಷನ್ ಇತ್ತಲ್ಲ, ಹಾಗಾಗಿ ಮೊದಲು ಗ್ರಾಸರೀಸ್ನ ತೊಗೊಂಡ್ಬಿಡೋಣ, ಅದಾದಮೇಲೆ ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಏನೇನು ಇರಲಿಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಇನ್ನು ಮೊದಲೆಲ್ಲ ಮನೇಲಿ ಬೆಲ್ಲ ಜಾಸ್ತಿ ಖಾಲಿನೇ ಆಗ್ತಿರ್ಲಿಲ್ಲ. 1 ಪ್ಯಾಕ್ ತಂದರೆ ಸುಮಾರು ಒಂದು 2-3 ತಿಂಗಳು ಆಗಿಬಿಡೋದು. ಆದರೆ ಇತ್ತೀಚೆಗೇನೋ ಗೊತ್ತಿಲ್ಲ, 1 ತಿಂಗಳಿಗೇ ಒಂದು 2-3 ಪ್ಯಾಕ್ ಖಾಲಿ ಮಾಡಿಬಿಡ್ತೀನಿ. ನನಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಅಲ್ವಾ, ಅದು ಇದು ಮಾಡ್ಕೊಂಡು ತಿನ್ಕೊಂಡು ಬಿಡ್ತೀನಿ. ಇನ್ನು ಇಲ್ಲಿ ಸ್ವಲ್ಪ ರೇಟ್ ಕಡಿಮೆನೇ ಇತ್ತು, ಹಾಗಾಗಿ ಒಂದು 3 ಪ್ಯಾಕ್ನೇ ತಗೊಂಡೆ. ಇನ್ನು ಅಪ್ಪು ಸ್ವಲ್ಪ ಬಿಸ್ಕೆಟೆಲ್ಲ ಬೈ 1 get 1 ಫ್ರೀ ಅಂತ ಇದೆ ನೋಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೋಸ್ಕರ ಕೆಲವೊಂದಿಷ್ಟು ಬಿಸ್ಕೆಟ್ನೂ ಕೂಡ ತಗೊಂಡಿದ್ದಾಯಿತು. ಹಾಗೆ ಫ್ರೂಟ್ಸ್
ಫ್ರೂಟ್ಸ್ ಸೆಕ್ಷನ್ನು ಕೂಡ ಕೆಳಗಡೆನೇ ಇತ್ತು, ಫ್ರೆಶ್ ಆಗಿತ್ತು ಫ್ರೂಟ್ಸ್ ಎಲ್ಲ. ಹಾಗಾಗಿ ಕೆಲವೊಂದಿಷ್ಟು ಫ್ರೂಟ್ಸ್ನು ಕೂಡ ತೊಗೊಳ್ತಾ ಇದ್ದೀನಿ. ಆ್ಯಪಲ್ ತುಂಬಾ ಚೆನ್ನಾಗಿತ್ತು. ಅಪ್ಪಗಂತೂ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು. ಸರಿ ಫಸ್ಟು ಆ್ಯಪಲ್ ತೊಗೊಂಡ್ಬಿಡು, ಅದಾದಮೇಲೆ ಬೇರೆ ಏನು ಬೇಕಾದರೂ ತೊಗೊಳ್ಳುವಂತೆ, ನೀನು ತಿಂದಿಲ್ಲ ಅಂದ್ರೂ ನಾನು ತಿಂದು ಖಾಲಿ ಮಾಡ್ತೀನಿ ಅಂತೇಳಿ ಆ್ಯಪಲ್ನ ತೊಗೊಂಡ್ರು. ನನಗೆ ಆ್ಯಪಲ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನು ಜಾಸ್ತಿ ತರಲಿಕ್ಕೆ ಹೋಗಲ್ಲ. ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ, ಅಂದರೆ ಜ್ಯೂಸಿಯಾಗಿರುತ್ತೆ ನೋಡಿ, ಆ ಥರದ ಆ್ಯಪಲ್ ಎಲ್ಲ ಇಷ್ಟ ಆಗುತ್ತೆ. ಇನ್ನು ತರಕಾರಿನೂ ಕೂಡ ಫ್ರೆಶ್ ಆಗಿತ್ತು, ಹಾಗಾಗಿ ನಾನು ಸ್ವಲ್ಪ ತರಕಾರಿನೂ ಕೂಡ ತೊಗೊಂಡೆ. ಒಂಚೂರು ಹಾಗಲಕಾಯಿ ಮತ್ತು ಹೀರೆಕಾಯಿ, ತೊಂಡೆಕಾಯಿ ಎಲ್ಲ ಬೇಕಿತ್ತು. ನಮ್ಮ ಮನೇಲಿ ಹಾಗಲಕಾಯಿ ಪಲ್ಯ ಅಪ್ಪುಗೆ ಮತ್ತು ನನಗೆ ಇಬ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆವಾಗವಾಗ ಮಾಡ್ತಾ ಇರ್ತೀನಿ. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿ ಮಾಡೋದ್ರಂತೂ ಅಪ್ಪುಗೆ ಇನ್ನೂ ಇಷ್ಟ, ಹಂಗಾಗಿ ಸ್ವಲ್ಪ ಅದನ್ನು ತೊಗೊಂಡೆ. ಹಾಗೆ ಇದೊಂದು ಆ್ಯಪಲ್ನ ತೊಗೊಂಡೆ. ಅಪ್ಪು ಏನೋ ಇದು ಟೇಸ್ಟ್ ಮಾಡಿಲ್ಲ, ನೋಡೋಣ ತಗೋ ಅಂತ ಅಂದರು. ಇನ್ನು ಕಟ್ ಫ್ರೂಟ್ಸ್ ಎಲ್ಲನೂ ಕೂಡ ಇಟ್ಟಿದ್ರು. ನಾನು ಮಾಮೂಲಿಯಾಗಿ ಈ ಥರ ಕಟ್ ಫ್ರೂಟ್ಸ್ನೆಲ್ಲ ತೊಗೊಂಡು ಬರೋದಿಲ್ಲ. ತೀರಾ ಅರ್ಜೆಂಟ್ ಇತ್ತು ಅನ್ನಂಗಿದ್ರೆ ಮಾತ್ರ ಆರ್ಡ್ರ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ಇನ್ನು ಕೆಳಗಡೆ ಎಲ್ಲ ಗ್ರೋಸರೀಸ್ನ ಪರ್ಚೇಸ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಇವಾಗ ಬಟ್ಟೆಗಳನ್ನ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮೊದಲು ವುಮೆನ್ಸ್ ಸೆಕ್ಷನ್ಗೆ ಹೋದ್ವಿ, ನನಗೆ ಫಸ್ಟು ನೋಡಿಬಿಡೋಣ, ಅದಾದಮೇಲೆ ಇನ್ನು ಏನೇನಿದೆ ನೋಡೋಣ ಅಂತ ಅಂದ್ಕೊಂಡು. ಕೆಲವೊಂದಿಷ್ಟು ಡ್ರೆಸ್ ಎಲ್ಲ ನನಗೆ ಇಷ್ಟ ಆಯಿತು, ಹಾಗಾಗಿ ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ಬೈ ಮಾಡಿದೆ. ಹಾಗೆ ಸ್ಯಾರೀಸ್ ಕೂಡ ಇತ್ತು, ಕೆಲವೊಂದು ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಸ್ಯಾರಿನೇನು ತೊಗೊಳ್ಲಿಕ್ಕೆ ಹೋಗಲಿಲ್ಲ, ಬರೀ ನಾನು ಡ್ರೆಸ್ ಅಷ್ಟೇ ತೊಗೊಂಡಿದ್ದು. ಅದರಲ್ಲೂ ಕೂಡ ಆಫರ್ ಇದೆ ಅಂತ ಎಲ್ಲ ಹಾಕಿದ್ರು, ಅಂದರೆ 50% ಇದೆ ಅಂತ ಎಲ್ಲ ಹೇಳಿ. ನಾನು ಅದೊಂದು ಜಾಸ್ತಿ ಏನು ವಿಚಾರಿಸ್ಲಿಕ್ಕೆಲ್ಲ ಹೋಗಲಿಲ್ಲ. ಇನ್ನು ಇಲ್ಲಿ ನೋಡ್ತಿರ್ಬೋದು ನೀವು, ಕ್ಯೂಟಾಗಿರೋ ಪುಟ್ಟ ಕ್ಲಿಪ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗಿದೆಲ್ಲ ಬೇಗ ಕಣ್ಣಿಗೆ ಬಿದ್ದುಬಿಡುತ್ತೆ. ತೊಗೊಳೋದು ಒಂದೋ ಎರಡೋ ಅಷ್ಟೇನೇನೆ, ಆದರೂ ಕೂಡ ಸುಮಾರು ಹೊತ್ತು ನಿಂತ್ಕೊಂಡು ನೋಡಿಬಿಟ್ಟು ಯಾವುದಾದ್ರೂ ಒಂದು ತೊಗೊಂಡು ಬರೋದು. ಇನ್ನು ಮೇಲ್ಗಡೆ ಪಾತ್ರೆಗಳ ಸೆಕ್ಷನ್ಗೆ ಬಂದಿದ್ದೀವಿ. ನನಗೆ ಇದು ಕೂಡ ಅಷ್ಟೇ ಕಣ್ಣಿಗೆ ಬೇಗ ಬಿದ್ದುಬಿಡುತ್ತೆ. ಏನಾದರೂ ನೋಡೋಣ, ಹೊಸ್ದಾಗಿ ಏನಾದರೂ ಡಿಸೈನ್ಸ್ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಿರ್ತೀನಿ. ಅದಲ್ಲದೆ ಕಡಿಮೆ ರೇಟ್ ಇರಬೇಕು ನನಗೆ, ಹಾಗಾದರೆ ಮಾತ್ರ ತೊಗೊಂಡು ಬರೋದು. ಇನ್ನು ಇಲ್ಲಿ ಕುಕ್ಕರೆಲ್ಲ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಗೆ ಪುಟ್ಟ ಕಡಾಯಿ ಇತ್ತಲ್ಲ, ಈ ಕಡಾಯೆಲ್ಲ ತುಂಬಾ ಭಾರವಾಗಿ ಚೆನ್ನಾಗಿತ್ತು. ಅದಕ್ಕೇನು ಆಫರ್ ಇರಲಿಲ್ಲ, ಆದರೆ ಕೆಲವೊಂದು ಪಾತ್ರೆಗಳಿಗೆಲ್ಲ ಬೈ 1 get 1 ಫ್ರೀ ಅಂತ ಎಲ್ಲ ಇತ್ತು. ಹಾಗೆ ರೇಟ್ ಕೂಡ ಒಂಚೂರು ಪರವಾಗಿಲ್ಲ ಅನ್ನಿಸ್ತು. ಅದರಲ್ಲಿ ನಾನು 2 ಪಾತ್ರೆ ಬೇಕು ಅಂತೇಳಿ ತೊಗೊಂಡು ಅದಾದಮೇಲೆ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಹತ್ತತ್ರ ಒಂದು 5:45-6 ಗಂಟೆನೇ ಆಗಿತ್ತು ಅಂತ ಅನ್ಕೋತೀನಿ. ಮನೆಗೆ ಬಂದ ತಕ್ಷಣ ಫ್ರೆಶ್ನಪ್ ಆಗಿ ಫಸ್ಟು ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನನಗೇನು ಅಂದರೆ ಅಡುಗೆ ಮತ್ತು ಊಟ ಬೇಗನೆ ಮುಗಿಸ್ಕೊಂಡು ಬಿಡಬೇಕು. ಅಡುಗೆ ಮುಗಿದು ಒಂದು 7:30 ಹತ್ತತ್ರ 8 ಗಂಟೆ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಬಿಟ್ಟರೆ ಮನಸ್ಸಿಗೆ ಸಮಾಧಾನ. ಅದಾದಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು. ಕೆಲವೊಮ್ಮೆ ಏನಾದರೂ ಒಂದು ಸ್ವಲ್ಪ ಕೆಲಸ ಇದ್ದಾಗ ಹಂಗಾಗೋದಿಲ್ಲ, ಲೇಟೇ ಆಗಿಬಿಡುತ್ತೆ. ಆದರೆ ಆದಷ್ಟು ನಾನು ಇದೇ ಥರ ಅಡುಗೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಇವತ್ತು ಮನೇಲಿ ಸಾಂಬಾರು ಸೌತೆಕಾಯಿ ಇತ್ತು, ಹಾಗೆ ಬಾಳೆಕಾಯಿ ಇತ್ತು. ಅದಕ್ಕೆ ಏನು ಅಂದ್ಕೊಂಡೆ ಅಂದರೆ ಸಾಂಬಾರು ಸೌತೆಕಾಯಿನ ಹಾಕಿ ಸ್ವಲ್ಪ ಮೊಸರು ಸಾಂಬಾರು ಥರ ಮಾಡೋಣ, ಅದ್ರ ಜೊತೆಗೆ ಬಾಳೆಕಾಯಿ ಫ್ರೈ ಮಾಡ್ಕೊಂಬಿಡೋಣ ಅಂದ್ಕೊಂಡೆ. ಇನ್ನು ನನಗೆ ಈ ಥರ ಮೊಸರು ಸಾರು ಅಥವಾ ಯಾವುದೇ ಥರ ಗಟ್ಟಿ ಸಾಂಬಾರು ಮಾಡಿದಾಗ ಬಾಯ್ಲ್ಡ್ ರೈಸ್ ಇರಬೇಕು, ತುಂಬ ಇಷ್ಟ ಆಗುತ್ತೆ. ಇನ್ನು ಅಪ್ಪಗೂ ಕೂಡ ಅಷ್ಟೇ, ಅವ್ರಿಗೆ ಬರೀ ಮೊಸರು ಬಾಯ್ಲ್ಡ್ ರೈಸಲ್ಲಿ ಹಾಕ್ಬಿಟ್ಟು ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿನ್ಕೊಂಡು ಬಿಡ್ತಾರೆ. ಹಾಗಾಗಿ ನಾನಿವಾಗ ರೈಸ್ಗೆ ಇಟ್ಬಿಟ್ಟು ಇನ್ನು ಸಾಂಬಾರು ಸೌತೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಈ ಥರ ಸೌತೆಕಾಯಿನೆಲ್ಲ ತಂದುಬಿಟ್ರೆ 2 ಸಲ ಉಪಯೋಗಿಸ್ಬೇಕಾಗತ್ತೆ. ಚಿಕ್ಕ ಸೈಜಿಂದು ಸಿಗಲ್ಲ ಸಾಮಾನ್ಯವಾಗಿ, ನಿಮಗೆ ಗೊತ್ತಿರ್ಬೋದು. ಒಂದು ಮೀಡಿಯಮ್ ಸೈಜ್ದೇ ತೊಗೊಳ್ಬೇಕು. ಅದನ್ನೊಂದು ಪೂರ್ತಿಯಾಗಿ 1 ಟೈಮ್ಗೆ ಸಾಂಬಾರು ಮಾಡಲಿಕ್ಕೂ ಕೂಡ ಆಗಲ್ಲ, ಅರ್ಧನೇ ಮಾಡಬೇಕು, ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ. ಅದನ್ನು 2-3 ಟೈಮ್ ಇಟ್ಕೊಂಡು ತಿನ್ನಲಿಕ್ಕೂ ಕೂಡ ನಮ್ಗೆ ಅಷ್ಟಿಷ್ಟ ಆಗಲ್ಲ. 1 ಟೈಮ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತಲೇ ಅನಿಸುತ್ತೆ. ಹಾಗಾಗಿ ನಾನು ಅರ್ಧ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧನ ದೋಸೆ ಮಾಡಿಬಿಡೋಣ ಅಂತೇಳಿ ಎತ್ತಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ ದೋಸೆ ಮಾಡಿದ್ರೂ ಕೂಡ. ಇನ್ನು ಮನೆಯಲ್ಲಿ ಅಲಸಂಡೆ ಕಾಳು ಕೂಡ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡೆ ಮಾಡ್ತಾಯಿದ್ದೀನಿ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3-4 ಇಲಕ್ಲು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಹುರಿದ್ಬಿಟ್ಟು ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕೆಲವೊಬ್ರಿಗೆ ಈರುಳ್ಳಿ ಇಷ್ಟ ಆಗಲ್ಲ, ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಆದರೆ ನನಗಿಷ್ಟ ಅಂಥೇಳಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅಲಸಂದೆ ಕಾಳು ಅಥವಾ ತಡ್ನಿ ಕಾಳನ್ನ ಸೇರಿಸ್ಕೊಂಡು ಹುರ್ಕೊಂಡ್ಬಿಟ್ಟು ಸಾಂಬಾರು ಸೌತೆಕಾಯಿಲಿರೋ ತಿರುಳನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಒಂಚೂರು ಹುರ್ಕೊಳ್ಬೇಕಾಗತ್ತೆ. ಕೆಲವೊಬ್ಬರು ಸಾಂಬಾರು ಸೌತೆಕಾಯಿ ಸಿಪ್ಪೆನ ತೆಗೆದುಬಿಟ್ಟು ಮಾಡ್ತಾರೆ, ನಾನು ತೆಗಿಲಿಕ್ಕೆಲ್ಲ ಹೋಗಲ್ಲ, ಹಿಂಗೆ ಮಾಡ್ತೀನಿ. ಯಾಕಂದರೆ ನಮಗೇನು ಅದು ಇಡ್ಸಲ್ಲ ಅನಿಸಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ಕೊಳ್ತೀವಿ.
ಇನ್ನು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ತೆಗಿಬೇಕು. ಅದಕ್ಕೆ ನಾನು ಒಂದು 1/4 ಭಾಗದಷ್ಟು ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಒಂದು 3 ಹಸಿರು ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೀರನ್ನ ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಸಾಂಬಾರು ಸೌತೆಕಾಯಿನ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಇದು ಪೂರ್ತಿಯಾಗಿ ಬೆಂದಿದೆ ಅನ್ನೋ ಸಮಯದಲ್ಲಿ ಈ ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಬ್ಬರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ. ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಬೋದು. ಇನ್ನು ಅದನ್ನು ಕುದಿಲಿಕ್ಕೆ ಇಟ್ಬಿಟ್ಟು ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಬಾಳೆಕಾಯಿ ಫ್ರೈನೂ ಕೂಡ ಮಾಡ್ಕೊಂಬಿಡೋಣ ಅಂತೇಳಿ ಬಾಳೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದ್ಸಲ ನೋಡಿ ಹಿಂಗಾಗುತ್ತೆ, ಎಷ್ಟೇ ಹುಷಾರಾಗಿ ಅಡುಗೆ ಮಾಡಿದ್ರೂ ಕೂಡ ಸೌಟ್ ಬಿದ್ದೋಗೋದು, ಇಲ್ಲಾಂದರೆ ಸಾಂಬಾರು ಉಪ್ಪಿಬಿಡೋದು, ಹಾಲು ಉಪ್ಪಿಬಿಡೋದು ಹಿಂಗಾಗ್ಬಿಡುತ್ತೆ. ಇನ್ನು ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳಿಕ್ಕೆ 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಥರ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬಾಳೆಕಾಯಿನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ನಾವು ಚಿಪ್ಸ್ ಮಾಡ್ತೀವಿ ಗೊತ್ತಾ, ಅಂದರೆ ಈ ಬಾಳೆಕಾಯಿ ಚಿಪ್ಸ್ ಎಲ್ಲ ಸ್ವಲ್ಪ ದಪ್ಪದಾಗಿ ಮಾಡ್ತಾರಲ್ಲ, ಆ ಥರ ಮಾಡ್ಕೊಳ್ಳಿಕ್ಕೆ ನಾನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಟ್ ಮಾಡಿದ ತಕ್ಷಣ ನಾವು ಅರಿಶಿನ ಹಾಗೆ ಉಪ್ಪು ಹಾಕಿರೋ ನೀರಲ್ಲಿ ಇದನ್ನು ನೆನೆಸ್ಬಿಡ್ಬೇಕು, ಇಲ್ಲ ಅಂದರೆ ಕಪ್ಪಗಾಗ್ಬಿಡುತ್ತೆ. ಕಟ್ ಮಾಡ್ತಿದ್ದಂಗೆ ಆ ನೀರಿಗೆ ಹಾಕ್ಬಿಟ್ರೇನೆ ಒಳ್ಳೆಯದು, ಆವಾಗ ಕಲರ್ ಚೇಂಜ್ ಆಗೋಲ್ಲ. ಇನ್ನು ಉಪ್ಪು ನೀರಲ್ಲಿ ಒಂದು 5 ನಿಮಿಷ ನಾನು ನೆನೆಸ್ಬಿಟ್ಟು ಇವಾಗ ಒಂದು ಕಡಾಯಿ ಇಟ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಬಾಳೆಕಾಯಿನ ನಾವು ನೀರಲ್ಲಿ ನೆನೆಸಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನೀವು ಇವಾಗ ನೋಡ್ತಿದ್ದೀರಲ್ವ ಈ ಥರ ಆಗುತ್ತೆ ಕಲರು. ನಾವು ತೀರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಂಚೂರು ಕ್ರಂಚಿಯಾಗಿ ಕೂಡ ಇರುತ್ತೆ. ಇನ್ನು ಅದು ಫ್ರೈ ಆದಮೇಲೆ ಆಗಲೇ ಪೌಡರ್ ರೆಡಿ ಮಾಡ್ಕೊಂಡಲ್ಲ, ಅದರಲ್ಲಿ 1 ಸ್ಪೂನ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಆಗಲೇ ಹಾಕಿದ್ದೀನಿ. ಇನ್ನೊಂದು ಚೂರು ಬೇಕು ಅನ್ನೋಂಗಿದ್ರೆ ಇವಾಗ ಸೇರಿಸ್ಕೊಂಡು ಮತ್ತೆ ಒಂದು 20 ಸೆಕೆಂಡ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಬಾಳೆಕಾಯಿ ಫ್ರೈ ರೆಡಿನೇ ಆಗೋಗ್ಬಿಡುತ್ತೆ. ಅಷ್ಟರಲ್ಲಿ ಈ ಕಡೆನೂ ಕೂಡ ಇದು ಆಗಿತ್ತು. ಇದನ್ನು ತಣ್ಣಗಾಗ್ಲಿಕ್ಕೆ ಇಡಬೇಕಿತ್ತು, ಹಂಗಾಗಿ ಫ್ಯಾನ್ ಕೆಳಗಡೆ ಅದನ್ನು ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ಟು ಅದು ಕಂಪ್ಲೀಟಾಗಿ ತಣ್ಣಗಾಗೋ ಅಷ್ಟರಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಡೋಣ, ಈ ಕೆಲಸ ಕೂಡ ಮುಗಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಪಾತ್ರೆನೂ ಕೂಡ ತೊಳ್ಕೊಂಡಿದ್ದಾಯಿತು. ಇನ್ನು ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ನೀವು ನೋಡ್ತಿರ್ಬೋದು ಗಟ್ಟಿ ಕೂಡ ಆಗಿದೆ. ಈ ಸಮಯದಲ್ಲಿ ಮೊಸರನ್ನ ಸ್ವಲ್ಪ ಚೆನ್ನಾಗಿ ಕಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ಮೊಸರನ್ನ ಸೇರ್ಸೋಕೆ ಇಷ್ಟ ಇಲ್ಲ ಅಂದರೆ ಮಜ್ಜಿಗೆ ಥರ ಮಾಡಿಕೊಂಡು ಕೂಡ ಸೇರಿಸ್ಕೊಳ್ಬೋದು, ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇವತ್ತಿನ ಸಾಂಬಾರು ಈ ಥರ ಇದೆ. ನಂಗೆ ನಿಜವಾಗ್ಲೂ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಗೊತ್ತಾ. ಎಂಥ ರುಚಿ ಇರುತ್ತೆ ಅಂದರೆ ಈ ಅಡುಗೆಲೆಲ್ಲ ತುಂಬ ಇಷ್ಟವಾದಾಗ ಈ ಥರ ಊಟ ಇದ್ಬಿಟ್ರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ನಾವೆಲ್ಲೇ ಹೋಗಿ ಹೊರಗಡೆ ಏನೇ ತಿನ್ಕೊಂಡು ಬಂದರೂ ಕೂಡ ಮನೆಗೆ ಬಂದು ಈ ಥರ ನೆಮ್ಮದಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದಿದೆಯಲ್ಲ, ಇದರಷ್ಟು ಖುಷಿ ನೆಮ್ಮದಿ ಹೊರಗಡೆ ನಮಗೆಲ್ಲೂ ಸಿಗಲ್ಲ. ನನಗಂತೂ ಇವತ್ತು ತುಂಬಾ ಹಶ್ವಾಗ್ಬಿಟ್ಟಿದೆ. ಫಸ್ಟು ಊಟ ಮುಗಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು ಅಂತೇಳಿ ಮೊದಲು ಅಡುಗೆ ಆದ ತಕ್ಷಣ ನಾನೇ ಇವತ್ತು ಊಟ ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಾಯ್ ಆಲ್, ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಊರಿಗೆ ಹೊರಟ್ಬಿಟ್ಟಿದ್ದೀವಿ. ನೆನ್ನೆ ಬೇರೆ ನಾವು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದು ಅಲ್ವಾ, ಸ್ವಲ್ಪ ಸುಸ್ತಾಗ್ತಾ ಇತ್ತು. ಇನ್ನು ಬೆಳಗ್ಗೆನೇ ಕಾಲ್ ಬಂತು ಸ್ವಲ್ಪ ಬೇಗ ಬರಬೇಕು, ಒಂದು 11 o'clock ಅಷ್ಟರಲ್ಲೆಲ್ಲ ಬಂದ್ಬಿಡ್ಬೇಕು ಅಂತ. ಇನ್ನೇನು ಮಾಡೋದು, ಹೊರಟ್ಬಿಡೋಣ ಅಂತೇಳಿ ಹೊರಟ್ವಿ. ಇನ್ನು ತಿಂಡಿನೂ ಕೂಡ ಏನು ನಾನು ಮಾಡಿರಲಿಲ್ಲ ಇವತ್ತು ಅದಲ್ಲದೆ ಆಷಾಢ ಶುಕ್ರವಾರ ಬೇರೆ ಆಯಿತಾ. ನಮಗೆ ಸ್ವಲ್ಪ ಈ ಶುಕ್ರವಾರ ಒಂದು ಸ್ವಲ್ಪ ವಿಶೇಷನೇ, ಪೂಜೆ ಎಲ್ಲ ಮಾಡಬೇಕು, ಹಾಗೆ ನೈವೇದ್ಯ ಎಲ್ಲ ಮಾಡಬೇಕು. ನಾನು ತಿಂಡಿ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ, ಬರೀ ನೈವೇದ್ಯ ಮಾಡಿ ಪೂಜೆ ಮಾಡಿ ನೆಕ್ಸ್ಟ್ ಶುಕ್ರವಾರ ಮಾಡ್ಕೊಳ್ಳೋಣ ಅಚ್ಚುಕಟ್ಟಾಗಿ ಅಂತ ಅಂದ್ಕೊಂಡು ಹೊರಟ್ಬಿಟ್ಟಿದ್ದೀನಿ. ಮೊದಲೆಲ್ಲ ಏನು ಗೊತ್ತಾ, ಊರಿಗೆ ಹೋಗ್ಬೇಕು ಅಂದರೆ ನನಗೆ ಫುಲ್ಲು ಖುಷಿ ಆಗ್ತಾ ಇತ್ತು, ಕುಣ್ಕೊಂಡು ಹೋಗ್ತಾ ಇದ್ದೆ. ಈಗಲೂ ಕೂಡ ಖುಷಿನೇ, ಆದರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಹೋಗ್ಬೇಕು ನಾವು ಅಂದರೆ ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇರುತ್ತೆ. ನಾವು ಖುಷಿಯಿಂದ ಊರಿಗೆ ಹೋಗ್ತೀವಲ್ಲ ಅದೆಲ್ಲ ಇರೋದೇ ಇಲ್ಲ, ಅಲ್ಲಿ ಹೋದ್ರೆ ಬರೀ ಟೆನ್ಷನ್ನೇ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇನ್ನಿವತ್ತು ಸ್ವಲ್ಪ ಏನೋ ಒಂದು ಇಶ್ಯೂ ಇದೆ, ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಇನ್ನೇನಾಗುತ್ತೋ ಗೊತ್ತಿಲ್ಲ. ಇನ್ನು ಸಂತನು ಕೂಡ ಬರ್ತಿದ್ದಾನೆ, ಅವನು ಹಿಂದೆನೇ ಮಲ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಅವ್ನು ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಪುನಃ ಡ್ರೈವ್ ಮಾಡ್ತಾ ಇದ್ದಾರೆ. ಅವ್ರು ಆರಾಮಾಗಿ ನಿದ್ದೆ ಮಾಡ್ತಿದ್ದಾನೆ. ಇನ್ನು ಇವ್ರಿಗೂ ನಿದ್ದೆ ಇಲ್ಲ, ರಾತ್ರಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಊರು ಮಲಗಿರೋದೇ 1 ಗಂಟೆ ಆಗೋಗಿದೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ
ಫಸ್ಟು ಹೋಗಿ ಮುಗಿಸ್ಕೊಂಡು ಪಟ್ಟಂತ ಮನೆಗೆ ಬಂದುಬಿಡೋಣಪ್ಪ, ಬಂದು ಚೆನ್ನಾಗಿ ನಿದ್ದೆ ಮಾಡೋಣಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿದೆ. ನೋಡಬೇಕು, ಎಷ್ಟೊತ್ತಾದರೂ ಕೂಡ ಇವತ್ತು ಸಂಜೆ ಅಷ್ಟರಲ್ಲಿ ವಾಪಸ್ ಬರಬೇಕು. ಇನ್ನು ನಾವು ಹೋಗಿದ್ದ ಕೆಲಸನೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀವಿ. ಬರೋವಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ಇನ್ನು ಅಮ್ಮ ನಾವು ಬರೋವಷ್ಟರಲ್ಲೇ ಅಡುಗೆನೆಲ್ಲ ರೆಡಿ ಮಾಡಿಟ್ಟು ಅವರು ತಡ್ನಿ ಕಾಳನ್ನ ಬಿಡಿಸ್ತಾ ಇದ್ದಾರೆ. ತಡ್ನಿ ಕಾಳು ಅಂದರೆ ಅಲಸಂದೆ ಕಾಳು ಅಂತ ಕೂಡ ಅಂತಾರೆ. ಬೆಂಗಳೂರು ಕಡೆ ಎಲ್ಲ ಅಲಸಂದೆ ಕಾಳು ಅಂತಾರೆ, ಆದರೆ ನಮ್ಮ ಕಡೆ ಎಲ್ಲ ತಡ್ನಿ ಕಾಳು ಅಂತಲೇ ಅನ್ನೋದು. ತಳ್ಳಾಗ್ಬಿಟ್ಟಿತ್ತು, ಹಾಗಾಗಿ ತಳ್ಳನ್ನೆಲ್ಲ ತೆಗಿತಾ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕಾಯಿ ಕೂಡ ಬಂದಿರಲಿಲ್ಲ, ಆದರೆ ಇಷ್ಟು ಬೇಗ ತಳ್ಳೆ ಆಗೋಗ್ಬಿಟ್ಟಿದೆ. ಇದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ತಳ್ಳಿ ಯಾವಾಗ ಬರುತ್ತೆ ನೋಡಿ, ಅವಾಗ ಈ ಥರ ಬಿಡಿಸ್ಕೊತಾನೆ ಇರಬೇಕು. ಇನ್ನು ಅಮ್ಮ ಬಂದು ಯಾರನ್ನೂ ಕೂಡ ಹೆಲ್ಪಿಗೆ ತಗೊಳ್ಳೋದಿಲ್ಲ. ನನ್ನ ಕೈಲೇ ಆಗುತ್ತೆ, ನಾನೇ ಮಾಡ್ಕೊಂಡು ಬಿಡ್ತೀನಿ ಅಂತೇಳಿ ಅವ್ರ ಮನೆ ಕೆಲಸ ಮುಗಿಸ್ಕೊಂಡು ಈ ಕೆಲಸ ಶುರು ಮಾಡ್ಕೊಂಡು ಬಿಡ್ತಾರೆ. ನಮಗೇನಂದರೆ ಸ್ವಲ್ಪ ಭಯ, ಲಾವ್ಗಿವ್ ಇರುತ್ತೋ ಏನೋ ಅಂತ. ಯಾಕಂದರೆ ಸುಮಾರು ಮುಳ್ಳಿನ ಗಿಡ ಮತ್ತು ಒಂಥರ ಪೊದೆ ಥರನೇ ಆಗೋಗ್ಬಿಟ್ಟಿದೆ. ಆದರೆ ಅಮ್ಮಂಗೆ ರೂಢಿ ಆಗಿಬಿಟ್ಟಿದೆ. ಅವರು ಎಂಥದ್ದು ಇರಲ್ಲ, ಹಳ್ಳಿ ಕೆಲಸ ಅಂದ್ರೇ ಹಿಂಗೆ ಆವಿರುತ್ತೆ, ಚೇಳಿರುತ್ತೆ ಅಂತೇಳಿ ಎದ್ರುಕೊಂಡು ಕೂತ್ಕೊಂಡ್ರೆ ನಾವು ಬೆಳೆಯೋಕ್ಕಾಗತ್ತಾ ಅಂತ ಎಲ್ಲ ಹೇಳ್ತಿರ್ತಾರೆ. ನನಗೆ ನಿಜವಾಗ್ಲೂ ತುಂಬಾ ಇವತ್ತು ಖುಷಿ ಆಗ್ತಾಯಿತ್ತು. ಯಾಕೊತ್ತಾ, ನಾವು ಕೂಡ ಈ ಥರ ಊರಲ್ಲಿ ನಮ್ಮ ಜಮೀನಲ್ಲಿ ಏನೋ ಒಂದು ಸಣ್ಣ ಪುಟ್ಟದಾಗಿ ಬೆಳ್ಕೊಳ್ತೀವಿ, ನಮ್ಮ ಮನೇಲಿ ನಾವು ಇರ್ತೀವಿ, ನಾವು ಬೆಳೆದಿರೋ ಫಲನ ನಾವು ತಿಂತೀವಿ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಅಪ್ಪಾಜಿ ಇದ್ದಾಗೆಲ್ಲ ಮಾಡ್ತಿದ್ರು, ಆದರೆ ಅಪ್ಪಾಜಿ ಹೋದ್ಮೇಲೆ ಅಮ್ಮ ಒಬ್ಬರೇ ಆಗಿಬಿಟ್ರಲ್ವ. ಅವರು ನಾವೆಲ್ಲ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಅವ್ರ ಕೆಲಸ ನಮ್ಮನ್ನು ಸಾಕೋದು, ಓದಿಸೋದು ಇದೇ ಆಗೋಗ್ಬಿಟ್ಟಿತ್ತು ಪಾಪ ಅವ್ರಿಗೆ. ಅದಲ್ಲದೆ ಸ್ವಂತದವರೇ ನಮಗೆ ಅಪ್ಪಾಜಿ ಇಲ್ಲ, ಯಾರೂ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಮೋಸ ಮಾಡಲಿಕ್ಕೂ ಕೂಡ ಶುರು ಮಾಡ್ಕೊಂಡ್ಬಿಟ್ರು. ಆದರೂ ಕೂಡ ಅಮ್ಮ ಅದನ್ನೆಲ್ಲನೂ ಕೂಡ ನಿಭಾಯಿಸಿದ್ರು. ನಮಗೀಗ ನೆನೆಸ್ಕೊಂಡ್ರು ಕೂಡ ಒಂಥರ ಆಶ್ಚರ್ಯ ಆಗುತ್ತೆ. ಇವಾಗ ಎಜುಕೇಷನ್ ಇದ್ದು ದುಡ್ಡಿದ್ದು ಏನೋ ಒಂದು ನಾವು ಮಾಡ್ಬೋದು, ನಿಭಾಯಿಸ್ಬೋದು. ಆದರೆ ಏನೂ ಇಲ್ಲದೇ ನಮ್ಮಮ್ಮ ಎಲ್ಲನೂ ಕೂಡ ನಿಭಾಯಿಸಿದ್ರು ಆ ಸಮಯದಲ್ಲಿ, ಆಗುತ್ತೆ ಅಂಥೇಳಿ. ಅವ್ರಿಗೇನು ಜಾಸ್ತಿ ಸಂಬಳ ಬರ್ತಿರಲಿಲ್ಲ, ಏನೂ ಇಲ್ಲ, ಇರೋದ್ರಲ್ಲೇ ಎಲ್ಲನೂ ಕೂಡ ಮ್ಯಾನೇಜ್ ಮಾಡ್ತಾಯಿದ್ರು. ನನಗೀಗಲೂ ಕೂಡ ನೆನೆಸ್ಕೊಂಡ್ರೆ ಒಂಥರ ಆಶ್ಚರ್ಯ ಆಗುತ್ತೆ, ಅದೆಲ್ಲ ನಮ್ಮಮ್ಮ ಹೆಂಗೆ ಮಾಡಿದ್ರು ಅಂತ. ಇವಾಗ ಅವ್ರು ನೆಮ್ಮದಿಯಾಗಿ ಅವರೇ ದುಡ್ದಿರೋ ದುಡ್ಡಲ್ಲಿ ಮನೆ ಕಟ್ಕೊಂಡು ಅವ್ರ ಜಮೀನನ್ನ ಅವ್ರು ಉಳಿಸ್ಕೊಂಡು ಇವಾಗ ಬೆಳೆ ಬೆಳೀತಿದಾರಲ್ವ, ಅದನ್ನ ನೋಡಿದ್ರೇ ನಂಗೆ ತುಂಬ ಖುಷಿಯಾಗುತ್ತೆ. ಇಷ್ಟು ವರ್ಷ ಅವರು ಕಷ್ಟಪಟ್ಟಿದ್ದಕ್ಕೂ ಕೂಡ ಇವತ್ತು ಸಾರ್ಥಕ ಆಯಿತು, ಫಲ ಸಿಕ್ತು ಅಂತೇಳಿ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಆಗಲೇ ನಾನು ಅದನ್ನೇ ಹೇಳಿದ್ದು, ನಾವು ಹೆಣ್ಮಕ್ಳು ನಮ್ಮ ಕೈಲಿ ಆಗಲ್ಲ ಅಂತೇಳಿ ಏನೂ ಕೂಡ ಅಂದ್ಕೊಳ್ಬಾರ್ದು. ಮನ್ಸು ಮಾಡಿದ್ರೆ ನಿಜವಾಗ್ಲೂ ಏನು ಬೇಕಾದರೂ ಕೂಡ ಮಾಡ್ಬೋದು. ಧೈರ್ಯ ಇರಬೇಕು, ಛಲ ಇರಬೇಕು ಅಷ್ಟೇ. ಇವಾಗ ನಮ್ಮ ಅಮ್ಮನ್ನೇ ನೋಡ್ಬೋದು, ಅವರು ಆ ಸಮಯದಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ಎಜುಕೇಷನ್ ಇಲ್ಲ, ನನ್ನ ಕೈಲಿ ಏನೂ ಆಗಲ್ಲ, ನಾನು ಇದನ್ನೆಲ್ಲ ಫೇಸ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರೂ ಧೈರ್ಯ ಮಾಡಲಿಲ್ಲ ಅಂದಿದ್ರೆ ನಾವಿವತ್ತು ನಮ್ಮ ಮನೇಲಿ ನಮ್ಮ ಜಮೀನಲ್ಲಿ ನಿಜವಾಗ್ಲೂ ಕೂಡ ನಾವು ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರಷ್ಟೆಲ್ಲ ಕಷ್ಟಪಟ್ಟು ಛಲದಿಂದ ಎಲ್ಲನೂ ಕೂಡ ನಿಭಾಯಿಸಿದ್ಕೆ ನಾವು ಕೂಡ ಇವತ್ತು ಇಲ್ಲಿ ಬಂದಿರೋ ಥರ ಆಗಿದೆ. ಇವಾಗ ನಿಮ್ಗೆ ಅನಿಸ್ಬೋದು ತಡ್ನಿ ಹಾಕಿರೋದೇ ಒಂದು ದೊಡ್ಡ ವಿಷಯನ, ಎಲ್ಲರೂ ಕೂಡ ಹಾಕ್ತಾರೆ ಅಂತೇಳಿ. ಆದರೆ ನಮಗೇನು ಗೊತ್ತಾ, ನಮ್ಮ ಜಾಗನ ನಮಗೆ ಅಂತ ಉಳಿಸ್ಕೊಂಡು ಅದರಲ್ಲಿ ನಾವು ಇವಾಗ ಬೆಳೀತಿದ್ದೀವಲ್ಲ, ಅದು ನಮಗೆ ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ. ಅದು ನನಗೆ ತುಂಬ ಖುಷಿ ಕೊಡುತ್ತೆ ಅಷ್ಟೇ. ಇನ್ನು ಅಪ್ಪು ಅಮ್ಮನ್ನ ರೇಗಿಸ್ತಿದ್ರು, ಅಲ್ಲೇನಾದ್ರೂ ಹಾವು ಏನಾದರೂ ಚೇಳೇನಾದರೂ ಇದ್ದರೆ ನಿಮ್ಮಮ್ಮ ಹಿಂಗೆ ಓಡ್ಬರೋದು ಅಂತ ಹೇಳ್ಬಿಟ್ಟು. ಇನ್ನು ಮಾವಿನ ಗಿಡ ನೆಟ್ಟಿದ್ರಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಇವನು ₹1 ಕೆಲಸ ಮಾಡಲ್ಲ ಶೋಕಿ ರಜಾ ನೋಡಿ. ಇಲ್ಲಿ ಪ್ಯಾಂಟ್ ಎಲ್ಲಿ ಹಾಕೊಂಡು ನೋಡಿ. ಲೇಡೀಸು ಇದು ಹಾಕಂತಾರಲ್ಲ, ಏನದು ಲೆಗಿನ್ಸ್ ಹಾಕಂತಾರಲ್ಲ, ಹಂಗೆ ಹಾಕೊಂಡವನೇ. ಆ್ಯಂಕಲ್ ಫಿಟ್ಟಾ? ಬಂದಾಗಿಂದ ನಿದ್ದೆ ಮಾಡಿರೋದು, ಕಾರಲ್ಲೂ ನಿದ್ದೆ ಮಾಡಿರೋದು. ನಿನ್ನೊಂದು ಮಲ್ಕೋಬೇಕಾಯ್ತು, ನಿನ್ಯಾರು ಇಟ್ಕೊಂಡಿದ್ರು? ನಂಗೇನೋ ಗೊತ್ತಿಲ್ಲ, ಕಣ್ಣು ಉರಿತಾ ಇದೆ, ನಿದ್ದೆನೇ ಬರ್ತಾ ಇಲ್ಲ. ಅಮ್ಮ ಇಷ್ಟೊತ್ತು ತಳ್ಳೆಲ್ಲ ಬಿಡಿಸಿ. ಅದು ಕಣ್ಣೂರಿ ಆದ್ರೆ ನಿದ್ದೆ ಬರುತ್ತೆ, ಹೊಟ್ಟೆ ಉರಿ ಆದ್ರೆ ಬರಲ್ಲ. ನಂಗೇನು ಹೊಟ್ಟೆ ಉರಿ? ಇಲ್ಲೆಲ್ಲ ಕಾಳೆಲ್ಲ ಒಣಗೋಯ್ತಾವಲ್ಲ ಅಂತ. ಒಣಗೋದ್ಮೇಲೆ ಅವನ್ನ ಮಾರೋದು. ಅಕ್ಕ ಇಲ್ಲಿ ಅರ್ಧ ಗಿಡ ಇದ್ರೆ ಅರ್ಧ ಬೇರೆ ಗಿಡನೇ. ಅದೇನೋ ಸಣ್ಣದಾಗಿದ್ದಾಗಲೇ ಎಲ್ಲ ಕಿತ್ತಾಕ್ಬೇಕಂತೆ, ಕಿತ್ತಾಕಿಲ್ಲ ಅದಕ್ಕೆ. ನೆಕ್ಸ್ಟ್ ಇನ್ನೊಂದು ರೌಂಡ್ JCB ಓಡಿಸಿದ್ರೆ ತಡ್ಡಿ ಸಮೇತ ಹೋಗುತ್ತೆ. ನೀನೇ ಹೊಡಿಸ್ಬೇಕಪ್ಪ. ನಾನೇ ಕೊಡ್ತೀನಿ. ನಾನೇ ಕೊಡಿಸ್ಲಿ ಅಂತವ್ರಪ್ಪ. ಇಲ್ಲಿ ಜಾಸ್ತಿ ಇರಲ್ಲ, ಇಲ್ಲಿ ಶಿಲ್ಪಕ್ಕ
ಏನು ಗೊತ್ತಾ, ನಾವು ಚಿಕ್ಕವರಿರುವಾಗ ಹೊಲ್ದ ಹತ್ರ ಏನಾದರೂ ಹೋಗಿರ್ತೀವಲ್ವ, ಅವಾಗ ಎಳೆ ತಡ್ನಿಕಾಯಿನ ಕಿತ್ಕೊಂಡು ಬರ್ತಾಯಿದ್ದು. ಅಂದರೆ ಇದಕ್ಕಿಂತ ಒಂಚೂರು ಎಳೆದಿರೋದು, ಅದನ್ನು ತಂದುಬಿಟ್ಟು ಸಂಜೆ ಟೈಮಲ್ಲಿ ತವ ಮೇಲೆ ಚೆನ್ನಾಗಿ ಹುರಿದ್ಬಿಡೋದು. ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೊಂಚೂರು ಉಪ್ಪು ಖಾರ ಹಾಕ್ಕೊಂಡು ಸಂಜೆ ಹಾಲ್ಗಿಲ್ ಕುಡಿಬೇಕಾದ್ರೆ ನೆಂಚ್ಕೊಂಡು ತಿನ್ಕೊಳ್ಳೋದು. ಅದೇ ನಮ್ಗೆ ಅವಾಗ ಸ್ನ್ಯಾಕ್ಸು. ಈ ತಡ್ನಿಕಾಳು, ಆಮೇಲೆ ತೊಗರಿಕಾಯಿ, ಆಮೇಲೆ ಹೆಸ್ರು ಕಾಳು, ಇದೆಲ್ಲ ಹಿಂಗೆ ಮಾಡ್ತಾಯಿದ್ದೋ. ಈಗ ನೋಡಿ, ಈಗ ಇಲ್ಲಿ ಬಂದು ಬಿಡ್ಸೋಕ್ಕೂ ಏನೋ ಒಂಥರ ನಮಗೆ ಮೈ ಭಾರ. ಪಾಪ ನಮ್ಮಮ್ಮ ಅಷ್ಟೊತ್ತು ಬಿಡಿಸಿದ್ರು. ನಾನು ಅವಾಗ ಬಂದಾಗ ಬೈದರು, ಹಾವಿಗೆ ಇರ್ತವೆ ಬೇಡ ಅಂತ. ಇನ್ನೇನು ಸ್ವಲ್ಪ ಕಾಯಿನ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇಷ್ಟು ಬಿಡಿಸಿದ್ವಿ. ಜಾಸ್ತಿ ಆಗೋಯ್ತು ಬಾ. ಇಲ್ಲ, ತಳ್ಳಿನ ಜೊತೆ ಇನ್ನೂ ಇದೆ. ಹಂಗಲ್ಲ, ನೀನಿರೋ ಸ್ಟೇಜ್ಗೆ ಅಷ್ಟು ಬಿಡಿಸಿರೋದೇ ಜಾಸ್ತಿ ಆಯಿತು ಅಂದು ಸಾಕು. ಅವಾಗೆಲ್ಲ ಕನ್ಸೀವಿರೋರೆಲ್ಲ ಕೆಲಸ ಮಾಡ್ತಿರ್ಲಿಲ್ವಾ? ಅದು ಗೊತ್ತಿಲ್ಲ ನನಗೆ, ನಾನು ಹಳ್ಳಿಲಿ ಜಾಸ್ತಿ ಇರಲಿಲ್ವಲ್ಲ. ಆಗೆಲ್ಲ ಕೆಲಸನೂ ಮಾಡೋರು, ಈಗಲೂ ಮಾಡ್ತಾರೆ. ಪ್ರೆಗ್ನೆಂಟ್ ಇರೋರು ಊರಲ್ಲಿ ಮನೇಲೇ ಏನು ಕೂತಿರಲ್ಲ. ಏನು ಗೊತ್ತಾ, ನೆಲ ಮಣ್ಣು ನೀರು ಬಂದೈತೆ, ಮಳೆ ಊದ್ಕಂತದೆ, ಎಡೋಗ್ಬಿಡ್ತೀಯ ಬಾ. ಆದರೂ ನನಗೆ ಇದೆಲ್ಲ ಏನೋ ಒಂಥರ ತುಂಬ ಖುಷಿ, ಇಷ್ಟ. ಆರಾಮಾಗಿ ಹಿಂಗೆ ಇಲ್ಲೇನೇ ಬೆಳ್ಕೊಂಡು ಇಟ್ಕೊಂಡು ಏನಾದ್ರು ಸಾಂಬಾರು ಮಾಡೋದು ಅದೆಲ್ಲ ಇಷ್ಟ. ನಾನು ಬಲ್ಬಂತ ಮಾಡಿ ನಮ್ಮನ ಹತ್ರ ತಡ್ನಿ ಹಾಕ್ಸಿರೋದು. ನಮ್ಮ ತಡ್ನಿ ಕೀಳೋಕ್ಕಾಗಲ್ಲ, ತಡ್ನಿ ಬದಲು ಎಳ್ಳು ಹಾಕ್ಬಿಡ್ತೀನಿ ಅಂತ ಹೇಳಿದರು. ಸ್ವಲ್ಪ ಎಳ್ಳು ಹಾಕ್ಕೊಳ್ರಮ್ಮ, ಮಿಕ್ಕಿದ ಕಡೆ ಎಲ್ಲ ತಡ್ನಿ ಹಾಕಿ ಅಂದ್ಬಿಟ್ಟು ಇಲ್ಲಿ ಮತ್ತು ಇನ್ನೊಂದು ಕಡೆ ಸ್ವಲ್ಪ ಹೇಳಿದೆ ನೀನು ಅಲ್ಲೆಲ್ಲನೂ ತಡ್ಡಿನೇ ಹಾಕ್ಸಿರೋದು. ಇದು ನಾಟಿ ಅಂತೆ. ಇದು ನೋಡಿ, ಇಷ್ಟಿಷ್ಟೇ ಪುಟ್ಟದು ಕಾಳು. ಇದಕ್ಕಿಂತ ಇನ್ನೊಂದು ದೊಡ್ಡದು ಬರುತ್ತೆ ಫಾರ್ಮ್ ಅಂತ, ಅದು ಒಂದು ಸ್ವಲ್ಪ ದಪ್ಪ ಇರುತ್ತೆ, ಬಟ್ ಅದು ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ನಿಮಗೆ ಇದನ್ನೆಲ್ಲ ತೊಗೊಂಡು ಸಂಜೆ ಆಗಿದೆ, ಆಗಲೇ 5:30 ಅಲ್ವಾ ಅಪ್ಪು? ಬೆಂಗಳೂರಿಗೆ ಹೊರಡೋದು. ಒಂದಿನ ಹೆಂಗೆ ಕಳೆದೋಯ್ತೋ ಗೊತ್ತಾಗಲಿಲ್ಲ. ಅರ್ಧ ದಿನ ಕೆಲಸದ ಮೇಲೆ ಕಳೆದೋಯ್ತು. ಇನ್ನು ಮಧ್ಯಾಹ್ನ ನಾವು ಇಲ್ಲಿಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಇದನ್ನು ತೊಗೊಂಡು ಹೋಗ್ತಾ ಇರೋದು. ಇನ್ನು ಬೇರೆ ಕಡೆನೂ ಕೂಡ ಅಮ್ಮ ಒಂದೆರಡು ಗಿಡ ಹಾಕಿದ್ರು. ಅಂದರೆ ಲಾಸ್ಟ್ ಟೈಮ್ ನಾವು ಕೊಟ್ಟು ಬಂದಿದ್ವಲ್ಲ, ಅದನ್ನು ಬೇರೆ ಕಡೆ ಹಾಕಿದ್ರು. ಅದು ಹೆಂಗೆ ಬಂದಿದೆ ನೋಡ್ಕೊಂಡು ಬರೋಣ ಅಂತೇಳಿ ಅಲ್ಲೋಗಿದ್ವಿ. ಹಾಗೆ ನಮ್ಮ ಚಿಕ್ಕಿ ಮನೆಗೂ ಕೂಡ ಹೋಗಿ ಬರೋಣ ಅಂದ್ಕೊಂಡು ಇಲ್ಲಿ ಬಂದ್ವಾ. ಅಲ್ಲಿ ಸಂಜೆ ಅಲ್ವಾ, ಹಾಗಾಗಿ ಎಮ್ಮೆ ಎಲ್ಲನೂ ಕರ್ಕೊಂಡು ಬಂದು ಕಟ್ಟಾಕಿದ್ರು. ಅಪ್ಪಗೆ ತುಂಬ ಇಷ್ಟ ಎಮ್ಮೆ, ಹಸು, ಕುರಿ ಇದೆಲ್ಲನೂ. ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ನೋಡಿ. ಸಾನೂ ಹಂಗೆ ಸುಮ್ಮನೆ ರೇಗಿಸ್ತಾ ಇದ್ದಾರೆ. ನಮ್ಮ ಅಕ್ಕನ ಕೆಲಸನೇ ಅದು. ಯಾರ ಮನೆಗಾರ ಬಂದ್ರೆ ಏನಾರ ಕಿತ್ಕೊಂಡು ಹೋಗೋದು. ಹಣ್ಣು, ಹಂಪ್ಲು, ಪಪ್ಪಾಯ ಹಣ್ಣು, ಸೀಬೆಕಾಯಿ, ಸಪೋಟು. ಹೌದಾ? ನನ್ಗೆ ಓಡ್ಸಕ್ ಬರಲ್ವಾ? ನಿಂಗೆ ಓಡ್ಸಕ್ ಬರಲ್ವಾ? ನನಗೆ ಚಂಚಲ ಮಾಡ್ತೀನಿ ನಾನು ಸೈಕಲಲ್ಲಿ. ಏನ್ ಮಾಡ್ತೀರಾ ಬಾವ? ಏನು ಇಸ್ಕೊಂತೀನಿ ಬೇಕಾರೆ ಸ್ವಲ್ಪ ಹೊತ್ತು. ಬ್ಯಾಲೆನ್ಸು ವೀಲಿಂಗು ಎಲ್ಲ ಮಾಡ್ತಿದ್ದೆ ಅವಾಗ ಚಿಕ್ಕ ಹುಡುಗ ಇದ್ದಾಗ. ಬಾವ ಏನಾದ್ರು ಆಡ್ ಮಾಡಿದ್ರೆ ನಾನು ಬಂದ್ಬಿಡ್ತೀನಿ ಬೆಂಗಳೂರಿಗೆ ರಿಪೇರಿ ಮಾಡಿಸ್ಕೊಡಗಂಟ ಬಿಡಲ್ಲ. ನಾನು ಹುಷಾರು ಅಪ್ಪು, ಒಂದೊಂದೇ ಕಣ್ಣಲ್ಲಿ ಹತ್ಬಿಡ್ತಾನೆ. ಇಲ್ಲಿಂದ ಅಲ್ಲಿಗೆ ಬರೋಕ್ಕೂ, ಇಲ್ಲಿಂದ ಅಲ್ಲಿಗೂ ಸೈಕಲೇ ಬೇಕು ಅವನಿಗೆ. ಹೌದಾ? ಅಷ್ಟು ಲವ್ ಅದ್ರ ಮೇಲೆ. ಏರ್ ಜಾಸ್ತಿ ಐತಿ, ಏರ್ ಬಿಡಮ್ಮ.